ಕೃತಕ ಬುದ್ಧಿಮತ್ತೆಯಿಂದ ಎಲ್ಲವನ್ನ ಸೃಷ್ಟಿಸಬಹುದು, ಆದರೆ ತಂದೆ ತಾಯಿಯನ್ನೊಂದು ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದು ಎಐ ತಂತ್ರಜ್ಞಾನ ಪರಿಚಯವಾದ ಆರಂಭದ ದಿನಗಳ ಮಾತು. ಇದೀಗ ಎಐ ಮುಂದುವರಿದು ತಾಯಿಯನ್ನು ಕೂಡ ಸೃಷ್ಟಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದೆ. ಭಾರತದ ಮೊಟ್ಟ ಮೊದಲ ಎಐ ತಾಯಿ ಎಂಟ್ರಿ ಕೊಟ್ಟಿದ್ದು ಹೆಸರು ಕಾವ್ಯ ಮೆಹ್ರಾ. ಇದು ಕೇವಲ ಸುಂದರ ಯುವತಿಯ ದೇಹದ ರಚನೆಯನ್ನು ಹೊಂದಿರುವ ಯಂತ್ರವಲ್ಲ, ಬದಲಾಗಿ ತಾನಾಗಿಯೇ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಸುಸಜ್ಜಿತ ಯಂತ್ರ. ಭಾರತೀಯ ಎಐ ಪವರ್ಡ್ ಇನ್ಫ್ಲುಯೆನ್ಸರ್ನಿಂದ ಈ ಎಐ ತಾಯಿ ನಿರ್ಮಾಣಗೊಂಡಿದೆ. ಈಕೆ ಮಕ್ಕಳ ಯಾವೆಲ್ಲ ಜವಾಬ್ದಾರಿಯನ್ನು ಹೊರಬೇಕು ಎಂಬುದನ್ನು ಮಾನವರಿಗಿಂತ ಹೆಚ್ಚಾಗಿ ತಿಳಿದುಕೊಂಡಿದ್ದಾಳೆ. ಆಕೆಯ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ತೆರೆಯಲಾಗಿದ್ದು, ಅದರಲ್ಲಿ ಆಕೆ ತನ್ನ ಬಗೆಗಿನ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಕಾವ್ಯಳಿಗೆ ಮಗುವಿನ ಎಲ್ಲ ಭಾವನೆಗಳು, ಚೇಷ್ಟೆಗಳು ಸುಲಭವಾಗಿ ಅರ್ಥವಾಗುತ್ತವೆ. ಮಗು ಅತ್ತರೆ ಮಗುವನ್ನು ಮುದ್ದಿಸಿ ನಗಿಸಲು ಗೊತ್ತು. ಕೈ ಸನ್ನೆ, ಕಣ್ಣು ಸನ್ನೆ, ಹೀಗೆ ಮನುಷ್ಯರು ಮಾಡುವ ಎಲ್ಲವನ್ನು ಕಾವ್ಯ ಮಾಡುತ್ತಾಳೆ. ಮಗುವಿಗೆ ಜೋಗುಳ ಹಾಡುವುದು, ಸಮಾಧಾನಿಸುವುದು, ಹೀಗೆ ತಾಯಂದಿರು ಅನುಭವಿಸುವ ನಿಜ ಜೀವನದ ಎಲ್ಲ ಅನುಭವ ಮತ್ತು ಭಾವನೆಗಳನ್ನು ಈ ಡಿಜಿಟಲ್ ವ್ಯಕ್ತಿತ್ವ ವ್ಯಕ್ತಪಡಿಸುತ್ತಿದೆ. ಅಡುಗೆ, ಕೌಟುಂಬಿಕ ಜೀವನ, ವೈಯಕ್ತಿಕ ಯೋಗಕ್ಷೇಮ, ಹೀಗೆ ತಾಯ್ತನದ ಎಲ್ಲ ವಿಚಾರಗಳಲ್ಲೂ ಕಾವ್ಯ ಒಂದು ಹೆಜ್ಜೆ ಮುಂದಿದ್ದಾಳೆ. ಸ್ನೇಹಿತರೆ, ಮಕ್ಕಳ ಲಾಲನೆ ಪೋಷಣೆಯೊಂದಿಗೆ ಮಕ್ಕಳ ಬುದ್ಧಿಮಟ್ಟ ಹೆಚ್ಚಳಕ್ಕೂ ಈ ಎಐ ಬಹುದೊಡ್ಡ ಕೊಡುಗೆಯನ್ನು ನೀಡಲಿದೆಯಂತೆ. ಯಾವ ವಯಸ್ಸಿನ ಮಗುವಿಗೆ ಯಾವ ರೀತಿಯ ಕಲಿಕೆಯ ಅಗತ್ಯವಿದೆ, ಮಗುವಿನ ದೈಹಿಕ ಮತ್ತು ಮಾನಸಿಕ ವಯಸ್ಸು ಎಷ್ಟು, ಅದಕ್ಕನುಗುಣವಾಗಿ ಯಾವ ರೀತಿಯ ಮಾಹಿತಿಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಬೇಕು ಎಂಬ ಪ್ರೋಗ್ರಾಮಿಂಗನ್ನು ಎಐಯಲ್ಲಿ ಅಳವಡಿಸುವುದರಿಂದ ಆ ಆಧಾರದಲ್ಲಿ ಎಐ ಮನುಷ್ಯರಂತೆ ಕೆಲಸ ಮಾಡುತ್ತದೆ. ತಾಯಂದಿರಂತೆ ಖುಷಿಪಡುವ, ಕೋಪಿಸಿಕೊಳ್ಳುವ ಗುಣವು ಇದರಲ್ಲಿ ಅಡಕವಾಗಿದೆಯಂತೆ. ವೀಕ್ಷಕರೇ, ಮಕ್ಕಳು ಹೊತ್ತಾಗ ಕೆಲವೊಮ್ಮೆ ತಾಯಂದಿರಾದರೆ ನಿಧಾನವಾಗಿ ಮಗುವಿನ ಬಳಿ ತಲುಪಬಹುದು, ಆದರೆ ಎಐ ತಾಯಿ ಮಾತ್ರ ತಕ್ಷಣ ತಲುಪುತ್ತಾಳೆ. ಆರೋಗ್ಯ ಸಮಸ್ಯೆ, ಸುಸ್ತಾಗುವುದು ಇಲ್ಲಿಲ್ಲ. ಮನೆ ಮಂದಿಯ ಮಾತುಗಳನ್ನು ಕೇಳಿಸಿಕೊಂಡು ಅವುಗಳಿಗೂ ಸೂಕ್ತ ಪ್ರತಿಕ್ರಿಯೆ ನೀಡುವ ಗುಣ ಇವಳಲ್ಲಿದೆ. ಮಕ್ಕಳು ಅಮ್ಮ ಎಂದು ಕರೆದಾಗ ನಿಜ ತಾಯಿಯಷ್ಟೇ ಖುಷಿಪಡುವ ಎಐ ತಾಯಿ ಅಮ್ಮನ ಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾಳೆ. ಮಕ್ಕಳನ್ನು ಹೊಡೆಯುವ ಸಂದರ್ಭ ಅಥವಾ ಇನ್ಯಾವುದೇ ಘಟನೆಗಳಿಂದ ಮಕ್ಕಳು ಸಣ್ಣದಿರುವಾಗಲೇ ಹೆತ್ತವರು ದೂರವಾಗಿ ಬಿಡುತ್ತಾರೆ. ಅಂತಹ ಮಕ್ಕಳಿಗೆ ಎಐ ತಾಯಿಯ ಪ್ರಯೋಜನವಾಗಲಿದೆ ಎನ್ನುತ್ತದೆ ಎಐಯನ್ನು ತಯಾರಿಸಿದ ಕಂಪನಿ. ಮುಂದಿನ ದಿನಗಳಲ್ಲಿ ಬಾಡಿಗೆ ತಾಯಂದಿರ ಸ್ಥಾನವನ್ನು ಎಐ ಕಸಿದುಕೊಳ್ಳಲಿದೆಯಂತೆ. ನಮ್ಮ ದೇಶದಲ್ಲಿ ತಯಾರಾದ ಈ ಎಐ ತಾಯಿಯನ್ನು ಖರೀದಿಸಲು ಒಂದಷ್ಟು ಮಂದಿ ಈಗಾಗಲೇ ಮುಂದಾಗಿದ್ದಾರೆ. ಇಂದಿನ ಯುವ ಜನಾಂಗಕ್ಕೆ ಮಕ್ಕಳ ಪೋಷಣೆ ಒಂದು ದೊಡ್ಡ ಸವಾಲಾಗಿರುವ ಈ ದಿನಗಳಲ್ಲಿ ಎಐ ತಾಯಿ ಅವರ ನೆರವಿಗೆ ಧಾವಿಸುವುದರಲ್ಲಿ ಎರಡು ಮಾತಿಲ್ಲ. ಎಐ ತಾಯಿಯ ಜೊತೆ ಬೆಳೆಯುವ ಮಕ್ಕಳ ಮುಂದಿನ ಬದುಕು ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲವಂತೂ ಎಲ್ಲರಲ್ಲೂ ಇದೆ.